I'm Peter. Okay, hello. ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ನಾನ್ ಯಾರಂತ ನೀವು ಮರಿತೀರಾ? ಏನು? ನಾನ್ ನಿಮ್ನ ಹುಡುಕ್ತೀನಿ, ಓಕೆನಾ? ನನಗೆ ಗೊತ್ತು, ನೀನು ಖಂಡಿತ ಹುಡುಕ್ತೀಯ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ಪೈಡರ್ ಮ್ಯಾನು ಡೂಮ್ಸ್ಡೇ ಸಿನಿಮಾದಲ್ಲಿ ಇರ್ತಾನಾ ಇಲ್ವಾ ಅಂತಂತೇಳಿ ನಮ್ಮ ಆಡಿಯನ್ಸ್ಗಳು ಕ್ವಶನ್ಸನ್ನು ಕೇಳ್ತಾ ಇದ್ರು. ಆ್ಯಂಡ್ ಇವರ ಕ್ವಶನ್ಸ್ಗೆ ಆನ್ಸರ್ ಮಾಡೋದ್ರ ಜೊತೆಗೆ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ತೋರಿಸಿರುವಂಥ ಸ್ಪೈಡರ್ ಟ್ರ್ಯಾಕರ್ಗೆ ಈ ಡೂಮ್ಸ್ಡೇ ಸಿನಿಮಾಗೆ ಏನಾದರೂ ಸಂಬಂಧ ಇದೆಯಾ, ಜೊತೆಗೆ ಆ ಸ್ಪೈಡರ್ ಟ್ರ್ಯಾಕರನ್ನು ಕಂಡುಹಿಡಿದ್ರು ಅಂತ ನೆಡ್ಲಿಡ್ ಜೊತೆ ಏನು ಹ್ಯಾಂಡ್ ಶೇಕ್ ಮಾಡ್ತಾನೆ ಕೊನೆಯದಾಗಿ, ಅದರ ಅರ್ಥ ಏನು, ಮುಂದೆ ನಮ್ಮ MCU ಸ್ಪೈಡರ್ ಮ್ಯಾನ್ನ ಫ್ಯೂಚರ್ ಏನು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕನ್ನಡ ಕಾಮಿಕ್ ಬುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಪೋಸ್ಟ್ ಕ್ರೆಡಿಟ್ ಸೀನ್ ವಿಚಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಸಿನಿಮಾ ಹೆಂಗೆ ಎಂಡ್ ಆಯಿತು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಸಿನಿಮಾದ ವಿಲನ್ನು ಮೆಟ್ಸ್ಗರ್ ಅಂತಂತೇಳಿ ಫೈನಲಿ ಗೊತ್ತಾಗೋಗ್ಬಿಡುತ್ತೆ. ಅವನೇ ಜೀನ್ ಗ್ರೇನ ಅಕ್ಕ ಸೆರಾನ ಕಿಡ್ನಾಪ್ ಮಾಡ್ಕೊಂಡೋಗಿ ಸಂಶೋಧನೆ ಮಾಡುವಂಥ ಹೆಸರಲ್ಲಿ DODC ಬಿಲ್ಡಿಂಗ್ ಒಳಗಡೆ ಕೂಡಾಕಿ ಚಿತ್ರಹಿಂಸೆ ಕೊಟ್ಬಿಟ್ಟು ಸಾಯವಾಗಿ ಮಾಡಿರ್ತಾನೆ. ಆ್ಯಂಡ್ ಈ ವಿಚಾರ ಜೀನ್ ಗ್ರೇಗೆ ಗೊತ್ತಾದ್ಮೇಲೆ ಅವಳು ಕಂಟ್ರೋಲನ್ನ ಕಳ್ಕೊಂಡ್ಬಿಟ್ಟು ಒಂದು ಎನರ್ಜಿ ಫೋರ್ಸನ್ನು ಸಿಟಿ ತುಂಬ ಆಡೋದಕ್ಕಂತ ನೋಡ್ತಾ ಇರ್ತಾಳೆ. ಅಂದರೆ ಸೇಮ್ ಯಾವ ಥರ ವಾಂಡಾ ವೆಸ್ಟ್ ವ್ಯೂನಲ್ಲಿ ಮಾಡಿದ್ಲಲ್ಲ ಅದೇ ರೀತಿ. ಆದರೆ ಇಲ್ಲಿ ಎಲ್ಲರೂ ಕೂಡ ಫ್ರೀಸ್ ಆಗ್ತಾ ಇರ್ತಾರೆ. ಆ್ಯಂಡ್ ಆ ಟೈಮ್ಗೆ ಸ್ಪೈಡರ್ ಮ್ಯಾನ್ ಬಂದುಬಿಟ್ಟು ಅವಳಿಗೆ ಕನ್ವಿನ್ಸ್ ಮಾಡ್ತಾನೆ, ನಮಗೆ ಎಷ್ಟೋ ಎಮೋಷನಲ್ ಲಾಸ್ ಆಗಿದ್ರು ಕೂಡ ಬ್ಯಾಡ್ ಡಿಸಿಷನ್ ತಗೋಬಾರ್ದು, ನಮ್ಮನ್ನು ನಾವು ಕಂಟ್ರೋಲ್ ಮಾಡೋದನ್ನ ಕಲಿಬೇಕು ಅಂತ. ಸ್ವತಃ ಅವನೇ ಅದನ್ನು ಕಲ್ತ್ಕೊಳ್ತಾನೆ ಕೂಡ. ಯಾಕೆಂದರೆ ಈಗ ಅವನು ಫುಲ್ ಟೈಮ್ ಸ್ಪೈಡರ್ ಮ್ಯಾನ್ ಅಲ್ಲ, ವಿತ್ ಪೀಟರ್ ಪಾರ್ಕರ್ ಕೂಡ ಅಂತಂತೇಳಿ ಅವನಿಗವನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಆ್ಯಂಡ್ ಇದೇ ಗಲಾಟೆ ಗಡಿಬಿಡಿ ಒಳಗಡೆ ನಮ್ಮ ಫ್ರ್ಯಾಂಕು ಜೀನ್ ಗ್ರೇನ ಶೂಟ್ ಮಾಡತ್ಲಕ್ಕೆ ಕೊಂದೇ ಬಿಡಬೇಕು ಅಂತಂತೇಳಿ ಶೂಟ್ ಮಾಡ್ತಾನೆ. ಆದರೆ ಆ ಬುಲೆಟನ್ನು ನಮ್ಮ ಸ್ಪೈಡರ್ ಮ್ಯಾನ್ ಸೆನ್ಸ್ ಮಾಡಿಬಿಟ್ಟು ಜೀನ್ ಗ್ರೇನ ಕಾಪಾಡಿ ಅವನ ಬೆನ್ನಿಗೆ ಬುಲೆಟ್ ಬಿದ್ದುಬಿಡುತ್ತೆ. ಈ ಟೈಮಲ್ಲಿ ಅವನು ಸತ್ತೇ ಹೋಗ್ಬಿಡ್ಬೇಕಾಗಿತ್ತು. ಬಟ್ ಜೀನ್ ಗ್ರೇ ಅವಳ ಪವರ್ನ ಯೂಸ್ ಮಾಡಿ ಸ್ಪೈಡರ್ ಮ್ಯಾನ್ನ ಕಾಪಾಡ್ತಾಳೆ. ಅವನು ಹಾಸ್ಪಿಟಲೈಸ್ ಆಗ್ತಾನೆ. ಫ್ರ್ಯಾಂಕೇ ಅವನನ್ನು ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಜೊತೆಗೆ ಅವನ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂತಂತೇಳಿ ಹೆಲ್ಪ್ ಕೂಡ ಮಾಡ್ತಾನೆ. ಆದರೂ ಕೂಡ ಇಲ್ಲಿ ಸ್ಪೈಡರ್ ಮ್ಯಾನ್ ಐಡೆಂಟಿಟಿ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ MJಗೆ, ಜೀನ್ ಗ್ರೇಗೆ, ನಮ್ಮ ಫ್ರ್ಯಾಂಕ್ಗೆ 3 ಜನಕ್ಕೂ ಕೂಡ ರಿವೀಲ್ ಆಗೋಗ್ಬಿಟ್ಟಿರುತ್ತೆ. ಆದರೆ ನೆಡ್ಲಿಡ್ಗೆ ಅವನ ಐಡೆಂಟಿಟಿ ರಿವೀಲ್ ಆಯ್ತಾ ಇಲ್ವಾ, ಅದೇ ಇಲ್ಲಿ ಡೌಟ್ ತರ್ತಾ ಇರೋದು. ಸಿನಿಮಾದ ಕೊನೆ ಸೀನ್ ಅದೇನೆ. ಅವನು ನಾರ್ಮಲ್ ಆಗಿ ಫ್ಲವರ್ಸನ್ನು ತಗೊಳ್ತಾ ಇರೋಂಥ ಅಂಗಡಿಗೆ ಬಂದುಬಿಟ್ಟು ನೆಡ್ಲಿಡನ್ನ ಅಲ್ಲಿ ನೋಡ್ಬಿಟ್ಟು ಅವನಿಗೆ ಹ್ಯಾಂಡ್ ಶೇಕ್ ಕೊಡ್ತಾನೆ. ಅದು ಹಳೆ ಸಿನಿಮಾದಲ್ಲಿ ಯಾವ ಥರ ಹ್ಯಾಂಡ್ ಶೇಕ್ ಕೊಡ್ತಾ ಇರ್ತಾನಲ್ಲ ಸೇಮ್ ಅದೇ ಸ್ಟೈಲಲ್ಲಿ. ಅವಾಗ ಅವನು ನೀನೇ ಪೀಟರ್ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆ್ಯಂಡ್ ಇದೇ ನಮಗೆ ಡೌಟ್ ಬರ್ತಾ ಇರೋದು. ಯಾಕಂದರೆ ಅವನ ಹೆಸರನ್ನ ಅವನು ಪೀಟರ್ ಅಂತಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡೇ ಇರಲ್ಲ, ಮೇಹರ್ಡ್ ಅಂತೇಳಿ ಹೇಳ್ಕೊಂಡಿರ್ತಾನೆ. ಇದಕ್ಕೂ ಮುಂಚೆ ಅವರ ಹೌಸ್ ಫಾರ್ಮಿಂಗ್ ಪಾರ್ಟಿನಲ್ಲಿ ಸಿಕ್ಕಿದಾಗ. ಹಾಗಿದ್ರೆ ಇಲ್ಲಿ ಅವನ ಐಡೆಂಟಿಟಿ ರಿವೀಲ್ ಆದಂಗೆನಾ? ಇದಕ್ಕೇನರ್ಥ ಅಂತ ಕೇಳೋದಾದ್ರೆ ಇದಕ್ಕೆ ಮಲ್ಟಿಪಲ್ ಪಾಸಿಬಿಲಿಟೀಸ್ಗಳು ಇದಾವೆ. ಏನಪ್ಪಾ ಅಂತ ಹೇಳಿದ್ರೆ ನೆಡ್ಲಿಡ್ಗೆ ಮುಂಚೆ ನನಗೊಬ್ಬ ಪೀಟರ್ ಅನ್ನೋ ಫ್ರೆಂಡ್ ಇದ್ದ, ಅವನು ಇದೇ ರೀತಿ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದ. ಆದರೆ ಅವ್ನು ನೋಡೋದಕ್ಕೆ ಹೆಂಗಿದ್ದ, ಏನ್ ಕತೆ, ಅದ್ಯಾವ್ದು ನನಗೆ ನೆನಪಿಲ್ಲ ಅನ್ನೋ ಥರ ಇರಬೇಕು. ಅಥವಾ ನೆಡ್ಲಿಡ್ ಮತ್ತೆ MJ ಮನೆಗೆ ಸ್ಪೈಡರ್ ಮ್ಯಾನ್ ಬಂದಿರ್ತಾನಲ್ಲಪ್ಪ, ಆ ಟೈಮ್ನಲ್ಲಿ ನೆಡ್ ಜೊತೆ ತುಂಬಾನೇ ಮಾತಾಡಿರ್ತಾನೆ. ಆ ಟೈಮಲ್ಲಿ ಅವನ ಹೆಸರು ಪೀಟರ್ ಅಂತ ರಿವೀಲ್ ಆಗೋಗ್ಬಿಟ್ಟಿರುತ್ತೆ, ಆದರೆ ಫೇಸ್ ರಿವೀಲ್ ಆಗಿರಲ್ಲ. ಇಲ್ಲಿ ಅವನ ವಾಯ್ಸನ್ನು ರೆಕಗ್ನೈಸ್ ಮಾಡಿ ನೀನೇ ಅಲ್ವಾ ಆ ಪೀಟರ್ ಅಂತಂತೇಳಿ ಕಂಡಿಡಿದಿರ್ಬೋದು. ಯಾಕಂದರೆ ನೆಡ್ಲಿಡ್ ಸ್ಪೈಡರ್ ಮ್ಯಾನ್ಗೆ ಅಷ್ಟೊಂದು ದೊಡ್ಡ ಅಭಿಮಾನಿಯಾಗಿರ್ತಾನೆ. ಅವನನ್ನು ಕಂಡುಹಿಡಿಲೇಬೇಕು ಅಂತಂತೇಳಿ ಸಪ್ರೇಟಾಗಿ ಸ್ಪೈಡರ್ ಟ್ರ್ಯಾಕರ್ ಅಂತೇಳಿ ಒಂದು ಆ್ಯಪನ್ನೇ ಡೆವಲಪ್ ಮಾಡಿರ್ತಾನೆ. ಆ್ಯಂಡ್ ಅದು ಆ್ಯಕ್ಯುರೇಟಾಗಿ ಕೆಲಸ ಕೂಡ ಮಾಡ್ತಿರುತ್ತೆ. ಅದನ್ನು ಸಿನಿಮಾದಲ್ಲೇ ನಮಗೆ ತೋರಿಸಿದ್ದಾರೆ. ಅಂದರೆ ಆ ರೀತಿ ಸ್ಪೈಡರ್ ಮ್ಯಾನ್ನ ಪ್ರತಿಯೊಂದು ಮೂನು ಕೂಡ ಅವನು ಟ್ರ್ಯಾಕ್ ಮಾಡ್ತಿರ್ತಾನೆ. ಹಂಗಾಗಿ ವಾಯ್ಸನ್ನ ರೆಕಗ್ನೈಸ್ ಮಾಡೋದು ಅವನಿಗೆ ಅಷ್ಟು ದೊಡ್ಡ ಕೆಲಸ ಏನಾಗಿರಲ್ಲ. ಹಾಗಾದರೆ ಇಲ್ಲಿ ನೀವು ನಮಗೆ ಕೇಳ್ಬೋದು, ಅದೆಂಗೆ ಗುರು, ಡಾಕ್ಟರ್ ರೇಂಜ್ ಹಾಕಿರೋ ಸ್ಪೆಲ್ಲೇ ಬ್ರೇಕ್ ಆಗಿರ್ಬೋದಲ್ವಾ, ಅವನಿಗೆ ಹಳೆ ನೆನಪೆಲ್ಲ ಬಂದಿರ್ಬೋದಲ್ವಾ ಅಂತಂತೇಳಿ. ನಾನು ಹಂಗೇನೆ ಯೋಚನೆ ಮಾಡಿದೆ. ಆದರೆ ಯಾವಾಗ MJ ಅವ್ನು ಬರ್ದಿಟ್ರು ಅಂತ ಲೆಟ್ರನ್ನ ಪೂರ್ತಿ ಓದಿದ್ರು ಕೂಡ ಸ್ಪೈಡರ್ ಮ್ಯಾನ್ ಯಾರು ಏನು ಅಂತಂತೇಳಿ ಅವಳಿಗೆ ಗೊತ್ತಾಗೋದಿಲ್ಲ. ಸ್ವತಃ ಅವಳೇನೆ ಅವನ ಮಾಸ್ಕ್ ಅನ್ನ ತೆಗೆದುಬಿಟ್ಟು ಮುಖ ನೋಡ್ಬೇಕು ಅಂತಂತೇಳಿ ಮುಖ ನೋಡ್ತಾಳೆ. ಅಂಡ್ ಹಂಗಾಗಿ ನಮ್ಮ ಮಾಟಗಾರನ ಮಾಟ ತುಂಬಾ ಸ್ಟ್ರಾಂಗ್ ಆಗೇನೆ ತಗಲಿದೆ ಎಲ್ರ ಮೇಲೂ. ಅಷ್ಟು ಈಸಿಯಾಗಿ ಅದು ಬ್ರೇಕ್ ಆಗಿಲ್ಲ. ಆದ್ರೆ ನಮ್ಮ ಪೀಟರ್ ಈಗ ಅವನ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ಟು ಮುಂಚೆ ಹೆಂಗೆ ಎಲ್ಲರ ಜೊತೆ ನಾವು ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನ್ ಆಗಿ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಂಡು ಒಟ್ಟೊಟ್ಟಿಗೆ ಹೋಗ್ತಾ ಇದ್ನೋ ಅದೇ ರೀತಿ ಹೋಗೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದಾನೆ. ಸೊ ಹಂಗಾಗಿನೇ ಮತ್ತೆ ಈಗ ಅವನು ನೆಡ್ಲಿಡ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ಆ್ಯಂಡ್ ಸೇಮ್ ಅದೇ ರೀತಿ ಅವನು ಮತ್ತೆ MJಗೆ ಅಪ್ರೋಚ್ ಮಾಡ್ಬೋದು, ಸೇಮ್ ಆ್ಯಸ್ ಇಟ್ ಈಸ್ ದಿ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 2ನಲ್ಲಿ ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಮಾಡಿದಾಗೆ. ಆ್ಯಂಡ್ ಇನ್ನೊಂದು ಸೈಡ್ನಲ್ಲಿ ನಮ್ಮ MJಗೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಈ ಲವ್ ಇಂಟ್ರೆಸ್ಟು ಇದ್ದೇ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಈ ಕೊನೆ ಸೀನ್ನಲ್ಲಿ ಅವಳು
ಅವರಿಬ್ರು ಕಾಮನ್ ಆಗಿ ಮೀಟ್ ಮಾಡ್ತಿದ್ದಂಥ ಸ್ಪಾಟು ಅಂದರೆ ನೋವೇ ಹೋಮ್ ಸಿನಿಮಾದಲ್ಲಿ ಏನು ಹೈಸ್ಕೂಲ್ನ ರೂಫ್ ಟಾಪ್ ಇತ್ತೋ ಅಲ್ಲೇನೆ ಮತ್ತೆ ಅವಳು ಬಂದು ಟೈಮ್ ಸ್ಪೆಂಡ್ ಮಾಡ್ತಿರೋದು ಗೊತ್ತಾಗ್ತಾ ಇದೆ ವಿತ್ ಅವ್ನು ಕೊಟ್ಟಿರೋಂಥ ಮುರಿದೋಗಿರೋ ಸರಾನ ಹಿಡ್ಕೊಂಡು. ಹಂಗಾಗಿ ಅಪ್ಕಮಿಂಗ್ ಸಿನಿಮಾದಲ್ಲಿ ಮತ್ತೆ ಇವರ ಲವ್ ಸ್ಟೋರಿ ಕಂಟಿನ್ಯೂ ಆಗಬಹುದು. ಅದೇ ಓಪಲ್ಲೇ ಇದೀವಿ, ನೋಡೋಣ ಏನಾಗುತ್ತೆ. ಹಂಗಾದ್ರೆ ಒಳ್ಳೇದೇ. ಒಟ್ಟಾರೆ ಹೇಳಬೇಕು ಅಂತಂತೇಳಿದ್ರೆ ಇನ್ನು ಮುಂದೆ ನಮ್ಮ ಸ್ಪೈಡರ್ ಮ್ಯಾನು ಗ್ರೌಂಡೆಡ್ ಸಿನಿಮಾಗಳಲ್ಲಿ ಈ ಥರ ಹೆಚ್ಚಿಗೆ ಕಾಣಿಸ್ತಾ ಹೋಗ್ತಾನೆ ಅಂತೇಳ್ಬಿಟ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಫ್ರಾಂಕ್ ಕ್ಯಾಸಲ್ನ ಸವಾಸ, ಅಂದರೆ ಹಿಂದೆ ಯಾವುದೋ ಒಂದು ಟೈಮ್ನಲ್ಲಿ ಅವನನ್ನ ಕಾಪಾಡಿದ್ನಂತೆ, ಜೊತೆಗೆ ಹೊಸ ವಿಲನ್ಸ್ಗಳ ವಿರೋಧ ಕೂಡ ಕಟ್ಕೊಂಡಿದ್ದಾನೆ. ಅಂದರೆ ಅವರು ಕೂಡ ಗ್ರೌಂಡೆಡ್ ವಿಲನ್ಸ್ಗಳೇ. ಹಂಗಾಗಿ ಆ ಥರ ಅನ್ನಿಸ್ತಾ ಇದೆ. ಆದರೆ ಪೋಸ್ಟ್ ಕ್ರೆಡಿಟ್ ಸೀನ್ನಲ್ಲಿ ನಮಗೆ ಬಿಟ್ಟಿರುವಂಥ ಹುಳ ಎಂತದಪ್ಪ ಅಂತಂತೇಳಿದ್ರೆ ಏನು ನೆಡ್ಲಿ ಡೆವಲಪ್ ಮಾಡಿರ್ತಾನೆ ಸ್ಪೈಡರ್ ಟ್ರ್ಯಾಕರ್ ಅಂತಂತೇಳಿ ಆ ಸಾಫ್ಟ್ವೇರ್ನಲ್ಲಿ ಅವನ ಕರೆಂಟ್ ಲೊಕೇಶನನ್ನು ತೋರಿಸುತ್ತೆ. ಅದಾದಮೇಲೆ ಆ ಮ್ಯಾಪು ಝೂಮ್ ಔಟ್ ಆಗ್ತಾ ಅರ್ತಿಂದ ಆಚೆ ಎಲ್ಲೋ ಸ್ಪೇಸ್ನಲ್ಲೂ ಕೂಡ ಸ್ಪೈಡರ್ ಮ್ಯಾನ್ ಇದ್ದಾನೆ ಅನ್ನೋ ರೀತಿ ಒಂದು ಬೇರೆ ಲೊಕೇಶನನ್ನು ತೋರಿಸುತ್ತೆ. ಅಂದರೆ ಅದರ ಅರ್ಥ ಸ್ಪೈಡರ್ ಮ್ಯಾನ್ ಮತ್ತೆ ಅರ್ಥನ ಬಿಟ್ಬಿಟ್ಟು ಸ್ಪೇಸ್ಗೆ ಹೋದ್ನ, ಅಂದರೆ ಏನು ಇನ್ಫಿನಿಟಿ ವಾರ್ನಲ್ಲಿ ಥ್ಯಾನೋಸ್ ಜೊತೆ ಫೈಟ್ ಮಾಡಬೇಕು ಅಂತಂತೇಳಿ ಸ್ಪೇಸ್ಗೆ ಹೋದ್ನಲ್ಲ ಅದೇ ರೀತಿ. ಆ್ಯಂಡ್ ಇದಕ್ಕೂ ಡೂಮ್ಸ್ ಡೇಗೂ ಏನಾದರೂ ಕನೆಕ್ಷನ್ ಇದೆಯಾ ಅಂತಂತೇಳಿದ್ರೆ ಇರಬಹುದೇನೋ ಅಂತಂತೇಳಿ ನಮಗೆ ಡೌಟ್ ಬರ್ತಾ ಇದೆ. ಯಾಕಂತೇಳಿದ್ರೆ ಡೂಮ್ಸ್ ಡೇ ಸಿನಿಮಾದ ಕತೆ ಕಂಪ್ಲೀಟ್ ಆಗಿ ಸೀಕ್ರೆಟ್ ವಾರ್ ಕಾಮಿಕ್ಸ್ಗೆ ಲಿಂಕ್ ಆಗಿರೋದು. ಆ್ಯಂಡ್ ಆ ಸಿನಿಮಾದಲ್ಲಿ ಇನ್ಕರ್ಷನ್ ಆಗ್ಬಿಟ್ಟು ಪ್ರತಿಯೊಂದು ಗ್ರಹದಲ್ಲಿ ಉಳಿದಿರುವಂಥ ಹೀರೋಸ್ಗಳನ್ನೆಲ್ಲ ತಗೊಂಡೋಗಿ ಬ್ಯಾಟಲ್ ವರ್ಲ್ಡ್ನಲ್ಲಿ ಅವನದೇ ಒಂದು ಸಾಮ್ರಾಜ್ಯ ಮಾಡಿಕೊಂಡು ಎಲ್ಲರೂ ಕೂಡ ಹಾಕೊಂಡಿರ್ತಾನೆ. ಅವನೇ ಗಾಡ್ ಡೂಮ್ ಆಗಿ ಎಲ್ಲರೂ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ್ಯಂಡ್ ಇದಕ್ಕೂ ಮುಂಚೆ ಬಂದಿರುವಂಥ ಎಲ್ಲ ಸೀಕ್ರೆಟ್ ವಾರ್ ಕಾಮಿಕ್ಸ್ನಲ್ಲೂ ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ಇದ್ದೇ ಇದ್ದಾನೆ. ಅಂದರೆ 1984ನೇ ಇಸ್ವಿನಲ್ಲಿ ಬಂದಿರುವಂಥ ಸೀಕ್ರೆಟ್ ವಾರ್ ಕಾಮಿಕ್ಸ್ನಲ್ಲಿ ಪೀಟರ್ ಪಾರ್ಕರ್ಗೆ ವೆನಮ್ ಸಿಂಬಿಯೋಟ್ ಸಿಗುತ್ತೆ. ಇದರಿಂದ ಅವನಿಗೆ ಆ ಬ್ಲ್ಯಾಕ್ ಸೂಟ್ ಅನ್ನೋದು ಬರುತ್ತೆ. ಅಂದರೆ ಸೇಮ್ ಆಸ್ ಇಟ್ ಈಸ್ ಸ್ಪೈಡರ್ ಮ್ಯಾನ್ 3 ಸಿನಿಮಾದಲ್ಲಿ ಯಾವ ಥರ ನೋಡಿರ್ತೀವೋ ಅದೇ ಥರ. ಅವಾಗ ಅವನು ಇನ್ನಷ್ಟು ಪವರ್ಫುಲ್ ಆಗಿ ಡಾಕ್ಟರ್ ಡೂಮ್ ವಿರುದ್ಧ ಹೋರಾಡೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಅದೇ ರೀತಿ 2015ನೇ ಇಸ್ವಿನಲ್ಲಿ ಬಂದಿರುವಂಥ ಸೀಕ್ರೆಟ್ ವಾರ್ ಏನಿದೆ ಅದರಲ್ಲಿ ಸ್ಪೈಡರ್ ಮ್ಯಾನ್ನ ಬೇರೆ ಬೇರೆ ವೇರಿಯಂಟ್ಗಳು ಕೂಡ ಇರ್ತವೆ, ಇನ್ಕ್ಲೂಡಿಂಗ್ ಮೈಲ್ಸ್ ಮೊರಾಲೆಸ್ ಕೂಡ ಇರ್ತಾನೆ. ಬಟ್ ಈ ಸ್ಟೋರಿ ಸ್ವಲ್ಪ ಫನ್ನಿ ಆಗಿದೆ. ಅಲ್ಲಿ ಅವನ ಹತ್ರ ಇದ್ದಂಥ ಹಳಸೋಗಿರೋ ಬರ್ಗರ್ ಒಂದನ್ನ ಮಾಲಿಕ್ಯುಲರ್ ಮ್ಯಾನ್ಗೆ ಕೊಟ್ಬಿಟ್ಟು ಅವನ ಹತ್ರ ಇರೋ ಪವರ್ನೆಲ್ಲ ರೀಡ್ ರಿಚರ್ಡ್ಗೆ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾನೆ. ಡೂಮ್ನ ಕನ್ಫ್ಯೂಸ್ ಮಾಡ್ತಾನೆ. ಇದರಿಂದ ಮಾಲಿಕ್ಯುಲರ್ ಮ್ಯಾನ್ನ ಪವರ್ ಪೂರ್ತಿ ರೀಡ್ ರಿಚರ್ಡ್ಗೆ ಸಿಕ್ಬಿಡುತ್ತೆ. ಇದರಿಂದ ಅವನು ಡೂಮ್ನ ಡಿಫೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಥರದ ಮೇಜರ್ ರೋಲ್ಗಳನ್ನೆಲ್ಲ ನಮ್ಮ ಸ್ಪೈಡರ್ ಮ್ಯಾನು ಸೀಕ್ರೆಟ್ ವಾರ್ ಕಾಮಿಕ್ಸ್ನಲ್ಲಿ ನಿಭಾಯಿಸಿದ್ದಾನೆ. ಆದರೆ ಅವನನ್ನ ಡೂಮ್ಸ್ ಡೇ ಸಿನಿಮಾದಲ್ಲೇನೆ ತರ್ತಾರ ಅಥವಾ ಸೀಕ್ರೆಟ್ ವಾರ್ ಸಿನಿಮಾದಲ್ಲಿ ತರ್ತಾರ ವೆಯ್ಟ್ ಮಾಡಿ ನೋಡಬೇಕು. ಯಾಕಂದರೆ ಕಳೆದ ಬಾರಿ ಇನ್ಫಿನಿಟಿ ವಾರ್ ಎಂಡ್ ಗೇಮ್ ಬಂದಾಗಲೂ ಕೂಡ ಇದೇ ರೀತಿ ಆಗಿತ್ತು. ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳು ಇನ್ಫಿನಿಟಿ ವಾರ್ನಲ್ಲಿ ಆಬ್ಸೆಂಟ್ ಆಗಿದ್ವು. ಅಂದರೆ ಆಂಟ್ ಮ್ಯಾನು, ಕ್ಯಾಪ್ಟನ್ ಮಾರ್ವೆಲ್ಲು, ವ್ಯಾಲ್ಕರಿ, ವ್ಯಾಸ್ಪೋ ಇಂಥವರೆಲ್ಲ. ಆ್ಯಂಡ್ ಅದೇ ರೀತಿ ಈ ಡೂಮ್ಸ್ ಡೇ ಮತ್ತು ಸೀಕ್ರೆಟ್ ವಾರ್ ಸಿನಿಮಾದಲ್ಲೂ ಕೂಡ ನಡಿಬಹುದು. ಅಂದರೆ ಈಗಾಗಲೇ ಮಾರ್ವೆಲ್ ಅವರು ಟೂ ಮಚ್ ಕ್ಯಾರೆಕ್ಟರ್ಗಳನ್ನ ಈ ಸಿನಿಮಾದ ಒಳಗಡೆ ತಂದಾಗಿದೆ. ಇನ್ನೂ ಹೆಚ್ಚಿಗೆ ಕ್ಯಾರೆಕ್ಟರ್ಗಳನ್ನ ಸೇರಿಸ್ತಾ ಹೋದ್ರೆ ಆ ಕಾಸ್ಟ್ಯೂ ಕ್ರ್ಯೂ ಇವ್ರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗೋಗ್ಬಿಡುತ್ತೆ. ಮತ್ತೆ ಅದು ಸ್ಟೋರಿ ರೈಟಿಂಗ್ಗೆ ಕೂಡ ತುಂಬಾನೇ ಕಾಂಪ್ಲಿಕೇಟೆಡ್ ಆಗೋಗ್ಬಿಡುತ್ತೆ. ಹಂಗಾಗಿ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಮಾರ್ವೆಲ್ ಅವರು ಬಿಟ್ಟಿರೋ ಸಾಧ್ಯತೆ ಕೂಡ ಇದೆ. ಆ ಲೀಸ್ಟ್ ಅಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಇರದೇ ಇರಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊಳ್ಳೋಣ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.